ಆತ್ಮೀಯ H16 ನ್ಯೂಸ್ ತಥೇಸಿದ್ದ ನಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. 362 MP ಗಳು BJPಗೆ ಬೇಕೀಗ. ಅದಕ್ಕಾಗಿ ಪ್ರಾದೇಶಿಕ ಪಕ್ಷಗಳು ಯಾರು ಇಲ್ಲ ಆಗಿದಾವ. ಮಮತಾ ಬ್ಯಾನರ್ಜಿ ಅವ್ರದಂತೆ ಹೋಳಾಗಿ ಹೋಯ್ತು, ಚೂರಾಯಿತು. ಮುಂದೆ ಬಂತು. ಈಗ ಮಹಾರಾಷ್ಟ್ರಕ್ಕೆ ಬಂದದ ಶಿವಸೇನೆ, ಉದ್ಧವ್ ಠಾಕ್ರೆ ಅವ್ರದ್ದೊಂದು 8 ಮಂದಿ, 6, 7, 8 ಕಡೆಗೆ ಉದ್ಧವ್ ಠಾಕ್ರೆ ಮರ್ಜ್ ಆದರೂ ಆದ್ರೆ ಹೇಳಿಕ್ಕೆ ಸಾಧ್ಯ ಇರೋಂಥ ಪರಿಸ್ಥಿತಿ. ಸಂಜಯ್ ರಾವುತರು ಸಾಕಷ್ಟು ಜೋರ್ದಾರಾಗಿ ಮಾತಾಡ್ತಾ ಇದ್ದಾರೆ ಪ್ರೆಸ್ನಲ್ಲಿ. ಅದು ಕೇಳೋರು ಯಾರು? ವಿಪ್ ಅಂತ ಜಾರಿ ಮಾಡಿದಾರ, ಪಾರ್ಟಿ ಒಳಗೆ ಕುಡಿದು ಅಂತೇಳಿ ನಿಲ್ತದಾರ. ಅದರಿಂದ ಶರದ್ ಪವಾರ್ ಪಾಳೆ ಒಟ್ಟಿನಲ್ಲಿ ಸೆಷನ್ ಬರೋದ್ರೊಳಗಾಗಿನ 362 ಆಗಬೇಕು. ಇವರಿಷ್ಟು ಹೊಡೆದ್ರೆ ಆಗ್ತದನ? ಇವರಿಷ್ಟು ಹೋದ್ರೆ ಮುಗೀತಾ? ಇಲ್ಲ. ನೆಕ್ಸ್ಟ್ ಇವ್ರಿಗೆ ಸ್ವತಃ ನಮ್ಮ ಅಖಿಲೇಶ್ ಯಾದವ್ 33 ಜನ ದರ್ಕ ಅಂತದ. ಅವ್ರ ಮೇಲೆ ಕಣ್ಣು, ಆ ಪಕ್ಷದ ಮೇಲೆ ಕಣ್ಣು. ನಿಜವಾಗಿಯೂ ಇದು ಏನಪ್ಪ ಅಂತಂದ್ರೆ ಈ ಒಂದು ಹೊಡೆಯುವ ತಂತ್ರ, ಇದಕ್ಕೆ ಏನು ಹೇಳಬೇಕು ಅನ್ನೋದು ಸಹಿತ ಇದು ಕಷ್ಟ ಹೋಗ್ಬಿಟ್ಟದ. ಯಾಕಂದ್ರೆ ಯಾವ ಜನ ಇವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ರು ಅವ್ರ ಜನರ ಮಾತಿಗೆ ಯಾವುದು ಕೌಡೆ ಕಾಸಿನ ಕಿಮ್ಮತ್ತಿಲ್ಲ, ಬರೀ ಕಾಸು ಅನ್ನೋದು ಸ್ಪಷ್ಟ ಆಗ್ತದೆ. ಯಾವ ಪಾರ್ಟಿಯಿಂದ ಯಾವ ಜನದ ಆಯ್ಕೆ ಹೋದ್ರು ಇವತ್ತು ಆ ಪಾರ್ಟಿಗೆ ದ್ರೋಹ ಅಂತಿರೋ, ಮೋಸ ಅಂತಿರೋ, ಅಥವಾ ಜನಕ್ಕಾಗಿ ಮೋಸ ಮಾಡಿದಾರಂತಿರೋ ಏನಂತೀರನ್ರಿ. ಆದರೆ ದುಡ್ಡಿನ ಮುಂದೆ ಯಾವುದೂ ಇಲ್ಲ. ನಾವು ಅಧಿಕಾರ ದುಡ್ಡಿಗೆ ಹೋರುವಂಥ ಪರಿಸ್ಥಿತಿಗೆ ಇವತ್ತು ಭಾರತದ ರಾಜಕಾರಣ ಬಂದು ನಿಂತಿದ್ದು ನೋಡಿದರೆ ಇಲ್ಲಿವರೆಗೆ ಪಕ್ಷಾಂತರ ನಡೀತಾಯಿತ್ತು, ಒಬ್ಬರು ಇಬ್ಬರು ಆಗ್ತಾಯಿದ್ರು, ಮತ್ತೇನೋ ಆಗ್ತಿತ್ತು. ಇವತ್ತು ಇಡೀ ವಿರೋಧ ಪಕ್ಷ ಎಲ್ಲನೂ ಕೊನೆಗೆ ಕಾಂಗ್ರೆಸ್ಗೂ ಬರ್ಬೋದು. 99ರಲ್ಲಿ ಕೆಲವು ಜನರು ತೊಗೊಂಡು ಹೋಗುವಂಥದ್ದಾಗ್ಬೋದು. ಒಟ್ಟಿನಲ್ಲಿ ಅದೇನು ಗೊತ್ತಿಲ್ಲ. ಎಟ್ ಎನಿ ಕಾಸ್ಟ್ 362 ಆಗಬೇಕು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಮೋದಿ ಮತ್ತು ಶಾರ್ ಅವ್ರ ಮಂದಿ